ನಾನು ಸುಷ್ಮಾ ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಬದನೆಕಾಯಲ್ಲಿ ನಾವು ಎಷ್ಟೊಂದು ರೀತಿ ರೆಸಿಪಿಗಳನ್ನು ಮಾಡ್ತೀವಿ ಅಲ್ವಾ. ಸೊ ನೀವೆಲ್ಲ ಯಾವ ರೀತಿ ರೆಸಿಪಿಗಳನ್ನ ಮಾಡ್ತೀರಿ ಹೇಳೋದನ್ನು ಕಮೆಂಟ್ ಮಾಡಿ. ಅದರಲ್ಲೂ ನನ್ನ ಅಕ್ಕ ಎಷ್ಟು ರೀತಿ ರೆಸಿಪಿಗಳನ್ನು, ಎಷ್ಟು ರೀತಿ ಅಡುಗೆಗಳನ್ನು ಅವರು ಮಾಡ್ತಾರೆ. ಸೊ ಇವತ್ತು ಬದನೆಕಾಯಿಂದ ಒಂದು ಬೆಸ್ಟ್ ಅಡುಗೆನ ನೀವು ಕಲ್ತ್ಕೊಳ್ಬೋದು. ಹಳ್ಳಿ ಕಡೆ ಎಲ್ಲ ಜಾಸ್ತಿ ಇದನ್ನು ಮಾಡ್ತಾರೆ. ಸೊ ತುಂಬಾ ಟೇಸ್ಟಿಯಾಗಿರುತ್ತೆ. ಬಿಸಿ ಬಿಸಿ ಅನ್ನದ ಜೊತೆಗೂ ನೀವು ಅದನ್ನು ಹಾಕ್ಕೊಂಡು ಊಟ ಮಾಡ್ಬೋದು, ಮತ್ತು ಚಪಾತಿ ಜೊತೆಗೆ ಕೂಡ ತಿನ್ಬೋದು. ಹಾಗಾದರೆ ಅಕ್ಕ ಮಾಡುವಂಥ ಈ ಬದನೆಕಾಯಿ ಅಡುಗೆ ಯಾವುದು ಅಂತ ನೋಡ್ತಾ ಹೋಗೋಣ. ಸ್ಟಾರ್ಟ್ ಮಾಡೋಣ. ಚಟ್ನಿ ಮಾಡೋದಕ್ಕೆ ಅಂತ ಫಸ್ಟು ಅಕ್ಕ ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಚಿಕ್ಕ ಒಗ್ಗರಣೆ ಸೌಟನ್ನು, ಅದಕ್ಕೆ ಈಗ ಎಣ್ಣೆ ಹಾಕ್ಕೊಳ್ತಾ ಇದ್ದಾರೆ. 2 ಚಮಚ ಎಣ್ಣೆ ಹಾಕ್ಕೊಂಡಿದ್ದಾರೆ. ಅದಕ್ಕೆ 1 ಚಮಚ ಆಗುವಷ್ಟು ಉದ್ದಿನ ಬೇಳೆನ ಹಾಕ್ಕೊಂಡಿದ್ದಾರೆ. ಈಗ ಸ್ವಲ್ಪ ಜಾಸ್ತಿ ಬೇಕಿದ್ರೆ ಹಾಕ್ಕೊಳ್ಬೋದು, 1.5 ಚಮಚದವರೆಗೂ ಹಾಕ್ಬೋದು. ಮತ್ತು 1-2 ಒಣ ಮೆಣಸನ್ನು ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದಾರೆ. ಮತ್ತು ಹಸಿ ಮೆಣಸನ್ನು ಒಂದು ಸ್ವಲ್ಪ ಹಾಕ್ಕೊಳ್ಳೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಒಂದು ಸ್ವಲ್ಪ ಹಸಿ ಮೆಣಸು ಅಂದರೆ 1 ಹಸಿ ಮೆಣಸನ್ನು ಹಾಕ್ಕೊಂಡು ಇದನ್ನು ಈಗ ಫ್ರೈ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಗೆ ಇನ್ನೂ ಖಾರವಾಗಿ ಬೇಕು ಅಂದರೆ ಸೂಜ್ ಮೆಣಸು ಹೇಳಿ ನಮ್ಮ ಕಡೆಗೆ ಹಳ್ಳಿ ಕಡೆ ಆಗುತ್ತೆ ಅಲ್ವಾ. ಸೊ ಅದನ್ನು ಹಾಕ್ಕೊಂಡಿದ್ದಾರೆ. ತೋರಿಸ್ತೀನಿ ಯಾವ ಥರ ಇದೆ ಹೇಳಿ. ಈ ಥರ ಚಿಕ್ಕ ಚಿಕ್ಕ ಮೆಣಸು ಬರುತ್ತೆ ನೋಡಿ, ಇದು ಹಾಕ್ಕೊಂಡ್ರೆ ಇದು ನೋಡೋದಕ್ಕೆ ಚಿಕ್ಕದಾಗಿದ್ರೂ ತುಂಬ ಖಾರ ಇರುತ್ತೆ ಇದು. ಸೊ ಇದನ್ನು 1-2 ಹಾಕ್ಕೊಂಡ್ಬಿಟ್ರೆ ಪರಿಮಳನೂ ಚೆನ್ನಾಗಿ ಬರುತ್ತೆ, ಮತ್ತು ಖಾರವಾಗಿ ಖಾರವಾಗಿ ಬರುತ್ತೆ ಚಟ್ನಿ. ಸ್ವಲ್ಪ ಇದನ್ನು ಈ ರೀತಿ ಫ್ರೈ ಮಾಡ್ಕೊಳ್ಳಿ. ಈಗಾಗಲೇ ನೋಡಿ ಫ್ರೆಂಡ್ಸ್, ನಾನು ಅಕ್ಕ ಮಾಡಿರುವಂಥ ಸಾಕಷ್ಟು ರೀತಿಯ ಅಡುಗೆಗಳನ್ನು ಪೋಸ್ಟ್ ಮಾಡಿದ್ದೀನಿ. ಕೆಲವಷ್ಟು ಡಿಸ್ಕ್ರಿಪ್ಷನ್ನಲ್ಲಿ ನಾನು ಲಿಂಕನ್ನು ಹಾಕಿರ್ತೀನಿ, ಅಲ್ಲಿ ಕೂಡ ನೀವು ಚೆಕ್ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿ ಮಾಡ್ತಾರೆ ಅವರು ಅಡುಗೆನ. ಹಾಗೆ ಎಳ್ಳು ಎಷ್ಟು 1 ಚಮಚ ಎಳ್ಳು ಹಾಕ್ಕೊಂಡಿದ್ದಾರೆ. ಇದೆಲ್ಲದನ್ನೂ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಹಿಂಗೆ ಹಾಕ್ಕೊಳ್ತಾ ಇದ್ದಾರೆ, ಮಡ್ಡಿ ಹಿಂಗು. 1-2 ಕರಿಬೇವಿನ ಹೆಸರು ಈ ರೀತಿ ಫ್ರೈ ಮಾಡ್ಕೊಳ್ಳಿ. ಈಗ ನೋಡಿ ಚೆನ್ನಾಗಿ ಇದು ಫ್ರೈ ಆಗಿದೆ. ಸೊ ಈ ಮಸಾಲಾನ ತೆಗೆದಿಟ್ಕೊಳ್ಳೋಣ. ಈಗ ನೆಕ್ಸ್ಟ್ ನೋಡಿ, ಒಂದು ಮಿಕ್ಸರ್ ಜಾರ್ಗೆ 1 ಕಪ್ ಆಗುವಷ್ಟು ತೆಂಗಿನ ತುರಿನ ತೊಗೊಂಡಿದ್ದಾರೆ. ನಿಮಗೆ ಯಾವ ಕ್ವಾಂಟಿಟಿಯಲ್ಲಿ ಬೇಕು ಅಂತ ನೋಡಿಕೊಂಡು ಹಾಕ್ಕೊಳ್ಬೋದು, ಚಟ್ನಿ ಎಷ್ಟು ಬೇಕು ಅಂತ ನೋಡಿಕೊಂಡು. ಸೊ ಅವರು ಈಗ 1 ಕಪ್ ಸಾಲಲ್ಲ ಅಂತ ಅಂದ್ಬಿಟ್ಟು 2 ಕಪ್ ತೆಂಗಿನ ತುರಿನ ಹಾಕ್ಕೊಂಡಿದ್ದಾರೆ. ಇದಕ್ಕೆ ಫ್ರೈ ಮಾಡ್ಕೊಂಡಿರೋಂಥ ಮಸಾಲಾನ ಹಾಕ್ತಾ ಇದ್ದಾರೆ. ನಾವೇನು ಹುರಿದಿಟ್ಕೊಂಡಿದ್ದೀವಿ ಅಲ್ವಾ, ಈಗ ಅದನ್ನು ಇದಕ್ಕೇನೆ ಹಾಕ್ಕೊಳ್ತಾ ಇದ್ದಾರೆ. ನೆಕ್ಸ್ಟ್ ನೋಡಿ, ಇದಕ್ಕೆ ಒಂದು ಸ್ವಲ್ಪ ನೆನೆಸಿಟ್ಕೊಂಡಿರೋಂಥ ಹುಣಸೆ ಹಣ್ಣನ್ನು ಹಾಕ್ಕೊಳ್ತಾ ಇದ್ದಾರೆ. ಈಗ ನೆಕ್ಸ್ಟ್ ನೋಡಿ, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದಾರೆ. ಇಷ್ಟೇ ಅಲ್ಲ, ಈ ಚಟ್ನಿ ಆಮೇಲೆ ಇನ್ನೂ ಕೆಲವಷ್ಟು ಇಂಗ್ರೀಡಿಯೆಂಟ್ಸನ್ನು ಆ್ಯಡ್ ಮಾಡಿಬಿಟ್ಟು ತುಂಬಾ ಡಿಫ್ರೆಂಟಾಗಿ ಟೇಸ್ಟಿಯಾಗಿ ಮಾಡ್ತಾ ಇದ್ದಾರೆ. ಫಸ್ಟ್ ನೀವು ಅಂದ್ಕೊಳ್ಬೋದು ಇದಿಷ್ಟು ಮಾಡಿಬಿಟ್ರೆ ಈಗ ರೆಡಿ ಆಯಿತು ಚಟ್ನಿ ಅಂತ. ಹಾಗಿಲ್ಲ, ಎಂಡ್ವರೆಗೂ ನೋಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಈ ಚಟ್ನಿ ಏನು ಸ್ಪೆಷಲ್ ಇದೆ ಹೇಳ್ಕೊಂಡು. ನೆಕ್ಸ್ಟು 1/2 ಚಮಚ ಆಗುವಷ್ಟು ಸಕ್ಕರೆನ ಹಾಕ್ಕೊಂಡಿದ್ದಾರೆ. ಸಕ್ಕರೆ ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಬಟ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನಿಮಗೆ ಸಪೋಸ್ ಸಕ್ಕರೆ ಬೇಡ ಅಂತಾದರೆ ನೀವು ಬೆಲ್ಲ ಕೂಡ ಹಾಕ್ಕೊಳ್ಬೋದು. ಒಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದಾರೆ. ಈಗ ನೆಕ್ಸ್ಟ್ ನೋಡಿ, ರುಬ್ಕೊಂಡಿರೋದನ್ನು ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ತಾ ಇದ್ದಾರೆ. ಈಗ ನೆಕ್ಸ್ಟ್ ಎಲ್ಲ ಯಾವ್ಯಾವ ಸ್ಟೆಪ್ಗಳಿವೆ ಹೇಳೋದನ್ನು ನೋಡ್ತಾ ಹೋಗೋಣ. ನೆಕ್ಸ್ಟು ಹಿಂಗಳ ಒಂದು ಸ್ವಲ್ಪ ಹೊರಗೆ ಎಳಕ್ಕಳವ ನಂದು. ನೋಡಿ, ಅದು ಆ ರೀತಿ ಬೆಂಕಿ ಒಂದು ಸ್ವಲ್ಪ ಆರಿಸ್ಕೊಂಡು ಹಿಂಗಳ ಥರ ಮಾಡ್ಕೊಳ್ಬೇಕು. ನೋಡಿ, ಆ ಬದನೆಕಾಯಿನ ಅದ್ರ ಮೇಲ್ಗಡೆ ಇಡ್ತಾ ಇದ್ದಾರೆ, ಹಿಂಗಾಳದ ಮೇಲ್ಗಡೆ. ಒಂದು 5 ನಿಮಿಷ ಮಧ್ಯ ಒಂದು ಸರಿ ಅದನ್ನು ತಿರುಗಿಸಿ ಇಡಬೇಕು. ಅವಾಗೇನಾಗುತ್ತೆ, ಚೆನ್ನಾಗಿ ಅದು ಒಳಗಡೆ ಎಲ್ಲ ಬೆಂದ್ಕೊಳ್ಳುತ್ತೆ.
5-6 ನಿಮಿಷಕ್ಕೇ ಚೆನ್ನಾಗಿ ಬದನೆಕಾಯಿ ಎಲ್ಲ ಬೆಂದೋಗ್ಬಿಡುತ್ತೆ. ಹೀಗೆ ನಾವು ಒಂದು 3 ಬದನೆಕಾಯನ್ನು ಬೇಯಿಸಿ ರೆಡಿ ಮಾಡ್ಕೊಂಡಿದ್ದೀವಿ. ಅಂದರೆ ಚಿಕ್ಕದಿದೆ ಅಲ್ವಾ, ಮೀಡಿಯಮ್ ಸೈಜ್ ಆಗಿದೆ ಹೇಳ್ಕೊಂಡು 3 ಬದನೆಕಾಯನ್ನು ತೊಗೊಂಡಿದ್ದೀವಿ. ಹಾಗೆ ಅದು ಬೆಂದಾದಮೇಲೆ ಕೈಯನ್ನು ಒಂದು ಸ್ವಲ್ಪ ಒದ್ದೆ ಮಾಡ್ಕೊಳ್ತಾ ಈ ಸಿಪ್ಪೆ ಎಲ್ಲ ಚೆನ್ನಾಗಿ ಈ ರೀತಿ ಬಿಡಿಸ್ಕೊಳ್ಬೇಕು. ಆಮೇಲೆ ಹುಳ ಎಲ್ಲ ಒಂದು ಸರಿ ಚೆಕ್ ಮಾಡ್ಕೊಂಡ್ಬಿಡಿ. ನೆಕ್ಸ್ಟ್ ಇದನ್ನು ಈ ರೀತಿ ಸೌಟಲ್ಲೇ ಚಿಕ್ಕದಾಗಿ ಹೆಚ್ಕೊಳ್ಬೇಕು. ಅಂದರೆ ಸಾಫ್ಟಾಗಿ ಬೆಂದಿರುತ್ತೆ ಅಲ್ವಾ, ನಾವು ಜಸ್ಟ್ ಈ ರೀತಿ ಮಾಡಿದ್ರೆ ಅದೆಲ್ಲ ಕಟ್ ಆಗುತ್ತೆ. ಚಿಕ್ಕ ಪೀಸಾಗಿ ಈ ರೀತಿ ಕಟ್ ಮಾಡಿ ರೆಡಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಈಗ ರೆಡಿ ಮಾಡ್ಕೊಂಡಿರೋಂಥ ಮಸಾಲ ಇದೆ ಅಲ್ವಾ, ಸೊ ಅದಕ್ಕೆ ಈಗ ಹೆಚ್ಚಿ ರೆಡಿ ಮಾಡ್ಕೊಂಡಿರೋಂಥ ಬದನೆಕಾಯಿ ಮಿಶ್ರಣವನ್ನು ಹಾಕ್ಕೊಳ್ತಾ ಇದ್ದೀವಿ. ಸೊ ಆಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಆ್ಯಕ್ಚುಲಿ ಇದು ನೀವು ರೈಸ್ ಜೊತೆಗೆ ತಿನ್ಬೋದು, ಮತ್ತು ಚಪಾತಿ ದೋಸೆ ಜೊತೆಗೆ ಕೂಡ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಹಳ್ಳಿಯಲ್ಲಿ ಕೆಲವೊಂದು ಅಡುಗೆಗಳನ್ನು ತುಂಬ ಚೆನ್ನಾಗಿ ಮಾಡ್ತಾರೆ. ಅದನ್ನು ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ಯಾಕೆಂದರೆ ಟೇಸ್ಟೇ ಬೇರೆ ಥರ ಇರುತ್ತೆ. ಹಾಗೆ ಆಮೇಲೆ ಒಂದು ಸ್ಟವ್ ಆನ್ ಮಾಡಿಬಿಟ್ಟು ಒಗ್ಗರಣೆ ಸೌಟಿಟ್ಕೊಂಡು 1-2 ಚಮಚ ಎಣ್ಣೆ ಮತ್ತು ಒಂದು ಸ್ವಲ್ಪ ಇಂಗು, ಒಣಮೆಣಸು ಎಲ್ಲ ಹಾಕ್ಕೊಂಡಿದ್ದಾರೆ. ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದಾರೆ, ಒಂದು ಅರ್ಧ ಚಮಚ ಆಗುವಷ್ಟು, ಮತ್ತು ಒಂದು 4 ಕರಿಬೇವಿನ ಎಲೆನ ಹಾಕ್ಕೊಳ್ತಾ ಇದ್ದಾರೆ. ಸೊ ಈ ರೀತಿ ಒಂದು ಒಗ್ಗರಣೆನ ಈಗ ರೆಡಿ ಮಾಡ್ಕೊಂಡಿದ್ದಾರೆ. ಈಗ ನೋಡಿ ಒಗ್ಗರಣೆ ರೆಡಿ ಆಗಿದೆ. ಈಗ ನೆಕ್ಸ್ಟ್ ಈ ಚಟ್ನಿಗೆ ಹಾಕ್ಕೊಂಡ್ರಾಯ್ತು. ವಾವ್, ನೋಡಿ ಫ್ರೆಂಡ್ಸ್, ಎಷ್ಟು ಸಖತ್ತಾಗಿರುವಂತಹ ಚಟ್ನಿ ಈಗ ರೆಡಿ ಆಗಿದೆ. ಫ್ರೆಂಡ್ಸ್, ಅಕ್ಕ ಮಾಡಿರುವಂತಹ ಈ ಬದನೆಕಾಯಿ ಚಟ್ನಿ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಗೊತ್ತೇ ಇದೆ ಅಲ್ವಾ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.